ಹೇಳಿ. ಎಲ್ಲರಿಗೂ ನಮಸ್ಕಾರ. ಟೋಕನ್ ನಂಬರ್ ಹೇಳ್ಬಿಡಿ. 7 ಎಸ್, ಕಂಟಿನ್ಯೂ. ನಾನು ಆಟಿನಗರಿಂದ ಸರ್. ನನ್ನ ಹೆಸರು ಮೊಹಮ್ಮದ್ ನಾಸಿರ್ ಅನ್ಬಿಟ್ಟು. ಪ್ರಶ್ನೆ ಏನಂದ್ರೆ, ನಮ್ಮ 80 ಫೀಟ್ ರೋಡ್ 4 ಮುಖ್ಯಮಂತ್ರಿಗಳಿದ್ದಾರೆ ಸರ್. ಅಲ್ಲಿ ಆ ರೋಡ್ ಅಲ್ಲಿ ಸಮಸ್ಯೆ ಟ್ರಾಫಿಕ್. ಅದಕ್ಕೆ ಲ್ಯಾಂಡ್ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಅಲ್ಲಿ. ಅದು ಟ್ರಾಫಿಕ್ ಸರ್. ಆ ರೋಡ್ ಅಲ್ಲಿ ಇದ್ರೆ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಹೇಳಿ ಎಲ್ರು ಈಗ ಆ ರೋಡ್ ಅಂದ್ರೆ ಆ ರೋಡ್ ಯಾವಾಗ್ಲೂ ಟ್ರಾಫಿಕ್ ಜಾಮ್ ಸರ್. ರಾತ್ರಿ 5 ಮುಖ್ಯಮಂತ್ರಿಗಳು 5 ಆ ರೋಡೇ ಬ್ಲಾಕ್ ಇದೆ ಸರ್. ಯಾಕಂದ್ರೆ ಬೆಳಗ್ಗೆ 6 ಗಂಟೆ 8 ಗಂಟೆಯಿಂದ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 1 ಗಂಟೆವರೆಗೂ ಟ್ರಾಫಿಕ್ ಜಾಮ್ ಇರುತ್ತೆ. ಎಲ್ಲ ಹೋಟೆಲ್, ದೊಡ್ಡ ದೊಡ್ಡ ಹೋಟೆಲ್ ಇರೋದಲ್ಲಿ ಅಲ್ಲಿ ಯಾವ್ದು ಟ್ರಾಫಿಕ್ ಜಾಮ್ ಆಗ್ತದೆ? ಎಲ್ಲ ಒಗದ್ಬಿಟ್ರು ಸರ್ ರೋಡ್. ಅಂಪರ್ ಹೋಟ್ಲು, ನಂದನಿ ಹೋಟ್ಲು, ದೊಡ್ಡ ದೊಡ್ಡ ಹೋಟ್ಲ್ ಇರೋದಲ್ಲಿ ವೈಟ್ ಟಾಪಿಂಗ್ ಮಾಡ್ತಾವ್ರಲ್ಲಿ. ಈಗ ಆಗದಿರ್ಬೇಕು. ಈಗ ಟೆಂಪರರಿ ಥಿಂಗ್. ಹೌದು, 3 ತಿಂಗಳಿಂದ ದಿವಸ ಬೆಳಗ್ಗೆ ಬರ್ತಾ ಇದ್ದೆ. ಇಲ್ಲ 3 ತಿಂಗಳಿಂದ ಅದು ಸಮಸ್ಯೆ. ಯಾಕಂದ್ರೆ ನಾನು ಒಂದು ಮಸೀದಿ ಸೆಕ್ರೆಟರಿ. ನಾನು ಅಲ್ಲಿ ಸಮಸ್ಯೆ ಏನಂದ್ರೆ ರಾತ್ರಿ 12 ಗಂಟೆ ಹೋಗಿ ಬ್ಲಾಕ್ ಇರ್ತದೆ ರೋಡ್. ಆಯ್ತು, ಈಗ ಆಗದಿರೋದನ್ನ ಇದು ಮಾಡ್ಬೇಕಲ್ಲ, ಕೆಲಸ ಆಗೋರ್ಗು. 2 ಕಡೆ ಹೋಗ್ಬಿಟ್ಟವ್ರು ಸರ್. ಒಂದ್ ಕಡೆ ಹೋಗ್ಲಿ, ಒಂದ್ ಕಡೆ ರೋಡ್ ಬೀಳಿ ಪರವಾಗಿಲ್ಲ. ಮತ್ತೊಂದು ಸಮಸ್ಯೆ ಏನಂದ್ರೆ ಗಂಗಾನಗರ. ಏನು ಪರಿಹಾರ? ಏನದಕ್ಕೆ ಏನಾದ್ರೂ ಪರಿಹಾರ ಇದೆಯಾ? ಪರಿಹಾರ ಅಂದ್ರೆ ಒಂದ್ ಜಾಗದಲ್ಲಿ ಮಾಡ್ಕೊಂಡ್ಬೇಕು, ಒಂದ್ ಜಾಗ ಖಾಲಿ ಬಿಡ್ಬೇಕು, ಒಂದ್ ಜಾಗ ಅಲ್ಲ. ಈಗ ಆಗದ ಆಗ್ಬಿಟ್ಟಿದೆ, ಏನು 2 ಕಡೆ ಮಾಡ್ತಾವ್ರೆ. ಆಯ್ತು ಬಿಡಿ, ಮುಗಿಸ್ಲಿ ಕೆಲಸ ಬೇಗ ಮುಗಿಸಿ. ಎರಡನೇ ಪ್ರಶ್ನೆ ಏನಂದ್ರೆ, ಪ್ರಯತ್ನ ಮಾಡೋಣ. 5th ಮೇನಲ್ಲಿ ವಾಹನ ಹೋಗಕ್ಕೆ ಜಾಗ ಇರೋದಿಲ್ಲ. ಬರೇ ಗಾಡಿಗಳು, ಅಂಗಡಿಗಳು. ಸಮಸ್ಯೆ ಜಾಸ್ತಿ ಅಂದ್ರೆ ಪಬ್ಲಿಕ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ ವಾಹನ ಹೋಗಕ್ಕೆ ಚಾನ್ಸ್ ಇಲ್ಲ ಅಲ್ಲಿ 5th ಮೇನಲ್ಲಿ. ಟ್ರಾಫಿಕ್ನವ್ರು ಅಟೆಂಡ್ ಮಾಡ್ತಾರೆ. 3ನೇದು ಏನಂದ್ರೆ ಪಾರ್ಕ್ ಹತ್ರ ಸರ್, ಎಲ್ಲ ಕಾರ್ಗಳು ತಗೊಂಡ್ ಬಂದು ಎಲ್ಲ ಪಾರ್ಕ್ ಹತ್ರ ನೋಡಿ, ವಾಕಿಂಗ್ ಪಾರ್ಕ್ ಹತ್ರ ಹೋಗಿ ರೈಟ್ ರೋಡ್ ಗಾಡಿಗಳು ಯಾರ್ದು ಅಂತ ಗೊತ್ತಾಗಲ್ಲ. ಆ ಟ್ರಾಫಿಕ್ ಅವ್ರ ಪೊಲೀಸ್ ಅವ್ರಿಗೆ ಫೋನ್ ಮಾಡಿದ್ರೆ ಯಾರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅಲ್ಲಿ ಎಲ್ಲ ಪಾರ್ಕ್ ನಲ್ಲಿ ರೈಟ್ ರೋಡ್ ಸಮಸ್ಯೆ ಇದೆಯಾ ಅಲ್ಲಿ? ಎಲ್ಲ ರೈಟ್ ರೋಡ್ ಪಾರ್ಕಿಂಗ್ ಕಾರ್ಸ್ ನಿಲ್ಲಿಸ್ಬಿಡೋದು. ಅಥವಾ ವಾಕಿಂಗ್ ಕಾರಲ್ಲಿ ಬರಬಾರ್ದು ಅಂತ ಒಂದು ರೂಲ್ ಮಾಡ್ಬಿಡೋಣ. ಇಲ್ಲ ಸರ್, ಎತ್ಕೊಂಡೋಗ ತೊಂದರೆ ಆಗುತ್ತೆ ಸರ್. 1 ವರ್ಷ 2 ವರ್ಷ ನಿಂತ್ಕೊಂಡಿದ್ದ ಗಾಡಿ. ಓಕೆ, ಆಯ್ತು, ವಿಲ್ಸಿ. ಥ್ಯಾಂಕ್ ಯು ಸರ್. ಏನು ಗಾಡಿಗಳು ನಿಂತ್ಕೊಂಡಿದಾವ ಅಲ್ಲಿ, ಹಳೆ ಗಾಡಿಗಳು? ಅದು ತಗ್ಸೋಣ, ಅದ್ ನೋಡಿ ಅಟೆಂಡ್ ಮಾಡಿ, ಅದು ತಗ್ಸ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.